ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಟುಡೇಸ್ ಕ್ಲಾಸ್. ಸೊ ಇವತ್ತಿನ ಕ್ಲಾಸಲ್ಲಿ ಕೋಆರ್ಡಿನೇಷನ್ ಕಂಪೌಂಡ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಕೋಆರ್ಡಿನೇಷನ್ ಕಂಪೌಂಡ್ಸಲ್ಲಿ ಇವತ್ತಿನ ಕ್ಲಾಸಲ್ಲಿ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಸಮ್ ಟರ್ಮಿನಾಲಜೀಸ್ ಇನ್ವಾಲ್ವ್ಡ್ ಇನ್ ದ ಕೋಆರ್ಡಿನೇಷನ್ ಕಂಪೌಂಡ್, ಡಬಲ್ ಸಾಲ್ಟ್ ಆ್ಯಂಡ್ ಕಾಂಪ್ಲೆಕ್ಸ್ ಸಾಲ್ಟ್ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು. ಅದಾದಮೇಲೆ ಲಿಗ್ಯಾಂಡ್ಸ್ ಅಂದರೆ ಏನು, ಅದರ ಎಕ್ಸ್ಪ್ಲನೇಷನನ್ನು ಕೇಳೋಣಂತೆ. So from this chapter, remember, so total 6 marks they are going to ask. ಹಾಗೆ ನೋಡಿದ್ರೆ ಬೋರ್ಡ್ ಎಕ್ಸಾಮ್ ಅಲ್ಲಿ ಇದರ ಇಂಪಾರ್ಟೆನ್ಸ್ ಓನ್ಲಿ ಫಾರ್ 6 ಮಾರ್ಕ್ಸ್. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದಾಗ ಮಿನಿಮಮ್ 3 to 4 ಕ್ವಶನ್ಸ್ ವಿ ಕ್ಯಾನ್ ಕಮ್ ಅಕ್ರಾಸ್ ಇನ್ CET ಅಂಡ್ ಫಾರ್ ನೀಟ್ ಅಂಡ್ JEE ಆಲ್ಸೋ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಬಹಳ ಸಿಂಪಲ್ ಇದೆ. ಸೊ 6 ಮಾರ್ಕ್ಸ್ ಬೋರ್ಡ್ ಎಕ್ಸಾಮ್ ಅಲ್ಲಿ ತಗೊಳ್ಳೋದಂತೂ ಬಹಳ ಸಿಂಪಲ್. ಇದರಲ್ಲಿ ಒಂದಷ್ಟು ಫಿಕ್ಸ್ ಕ್ವಶನ್, ಒಂದು 3 ಮಾರ್ಕ್ಸ್ ಇಂದಂತೂ ಫಿಕ್ಸ್ ಕ್ವಶನ್ ಇದೆ, ಪ್ಲಸ್ ಇನ್ನೊಂದು 3 ಮಾರ್ಕ್ಸ್ ಇಂದ ಉಳಿದಿದ್ದ ಕಾನ್ಸೆಪ್ಟ್ ಇಂದ ಬರ್ತದೆ, ಅದನ್ನು ಕೂಡ ಬಹಳ ಸಿಂಪಲ್ ಕೇಳಿರ್ತಾರೆ. ಸೊ ಕೋಆರ್ಡಿನೇಷನ್ ಕಂಪೌಂಡ್ ಹಿಯರ್, ಬಿಫೋರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ವಾಟ್ ಇಸ್ ಕೋಆರ್ಡಿನೇಷನ್ ಕಂಪೌಂಡ್, ಸಿ ದ ವರ್ಡ್ ಕೋಆರ್ಡಿನೇಷನ್. ಅಂದ್ರೆ ದಿಸ್ ಅ ಟೈಪ್ ಆಫ್ ಬಾಂಡ್ ವೇರ್ ಓನ್ಲಿ ಒನ್ ಎಲಿಮೆಂಟ್ ಡೊನೇಟ್ ಎಲೆಕ್ಟ್ರಾನ್ಸ್. ಅಂದ್ರೆ ಬಾಂಡ್ ಅಂದ್ರೆ 2 ಎಲೆಕ್ಟ್ರಾನ್ ಬೇಕು. ಆ 2 ಎಲೆಕ್ಟ್ರಾನ್ ಅಲ್ಲಿ 2 ಎಲೆಕ್ಟ್ರಾನ್ ಒಂದೇ ಎಲಿಮೆಂಟ್ ಕೊಡ್ತದ ಅನ್ನೋದು. ಈಗ ಕೋವಾಲೆಂಟ್ ಬಾಂಡ್ ಅಲ್ಲಿ ಏನಾಗ್ತದೆ, ಸೊ ಒಂದು ಎಲೆಕ್ಟ್ರಾನ್ ಒಂದು ಎಲಿಮೆಂಟ್ ಕೊಡ್ತದೆ, ಇನ್ನೊಂದು ಎಲೆಕ್ಟ್ರಾನ್ ಕೊಡ್ತದೆ. ಬಟ್ ಇಲ್ಲಿ ಆಗಲ್ಲ. For example, NS3 ಇದೆ ಅಂತ ತಿಳ್ಕೊಳ್ಳಿ. When it reacts with H+, this when it donates the electron, you are going to get NH plus charge on nitrogen. So ಈ ಬಾಂಡ್ ಒಂದು ಆಯ್ತಲ್ಲ, ಈ ಒಂದು ಬಾಂಡ್ ಏನಾಯ್ತು ಹೊಸದು ಈ ಹೈಡ್ರೋಜನ್ ಜೊತೆ, this we call it as coordination bond. Remember. So coordination bond ಇರುವಂತಹ ಪ್ರತಿಯೊಂದು ಕಾಂಪೌಂಡ್ we can call it as coordination compound. So once in ಈ KVPY exam ದಲ್ಲಿ ಒಂದು ಕ್ವೆಶ್ಚನ್ ಕೇಳಿದ್ರು. The question was like this, remember. So in NH4Cl, how many covalent, coordinate and ionic bonds are present ಅಂತ ಕೇಳಿದ್ರು. ಸೊ ಇದರೊಳಗೆ ನೆನಪಿರಲಿ, NH4Cl can be written like this, NH4 plus Cl minus. ಅಂದ್ರೆ NH4 ಮತ್ತು Cl minus ಮಧ್ಯೆ ಏನಿದೆಯಲ್ಲ, ಇದು ಒಂದು ಅಯಾನಿಕ್ ಬಾಂಡ್, ಅಂದ್ರೆ ಅಯಾನಿಕ್ ಬಾಂಡ್ ಒಂದಾಯ್ತು. ಈ ಕೋವಾಲೆಂಟ್ ಬಾಂಡ್ ನೋಡಿ, NH4 ಅಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, NH4 ಅಲ್ಲಿ N, H and H 3 ಕೋವಾಲೆಂಟ್ ಇದೆ, 3. ಈ ಎಲೆಕ್ಟ್ರಾನ್ ಡೊನೇಟ್ ಮಾಡಿದ ಹೈಡ್ರೋಜನ್ ಗೆ, ಸೊ ಒಂದು ಕೋಆರ್ಡಿನೇಟ್ ಬಾಂಡ್ ಇದೆ. ಈ ರೀತಿ 3 3 + 1 + 1 ಅಂತ ಆಪ್ಷನ್ ಕೊಟ್ಟಿದ್ರು. ಸೊ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, NH4 ಅಲ್ಲಿ ಒಂದು ಕೋಆರ್ಡಿನೇಟ್ ಬಾಂಡ್ ಇದೆ, 3 ಕೋವಾಲೆಂಟ್ ಇದೆ, NH4Cl ಮಧ್ಯೆ ಇರೋದು ಅಯಾನಿಕ್, which means like this coordinate bond can be formed. Remember that. ಸೊ ಈಗ ಕೋಆರ್ಡಿನೇಷನ್ ಕಂಪೌಂಡ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣಂತೆ. Before going to discuss about coordination compound, remember generally in inorganic we will tell 3 types of salts ಅಂತ ಹೇಳ್ತೀವಿ. ಸಿಂಪಲ್ ಸಾಲ್ಟ್, ಡಬಲ್ ಸಾಲ್ಟ್, ಕಾಂಪ್ಲೆಕ್ಸ್ ಸಾಲ್ಟ್ ಅಥವಾ ಕೋಆರ್ಡಿನೇಷನ್ ಕಂಪೌಂಡ್ ಅಥವಾ ಕಾಂಪ್ಲೆಕ್ಸ್ ಕಂಪೌಂಡ್ ಅಂತ ಕರಿತೀವಿ ನಾವು. ಓಕೆ, ಈಗ ಸಿಂಪಲ್ ಸಾಲ್ಟ್ ಬಗ್ಗೆ ನಾವು ಮಾತಾಡೋಣಂತೆ. ಸಿಂಪಲ್ ಸಾಲ್ಟ್ ಅಂತಂದ್ರೆ ಏನು? ಬಹಳ ಸಿಂಪಲ್. ಇಟ್ ಈಸ್ ಮೇಡ್ ಅಪ್ ಆಫ್ ಕ್ಯಾಟಿಯನ್ ಅಂಡ್ ಆನಿಯನ್ ಅಷ್ಟೇ. ಒಂದೇ ಇರಬೇಕು ಅಂತ ಏನಿಲ್ಲ, ಒಂದು ಟೈಪ್ ಅಂತ ಹೇಳ್ಬೋದು ನಾವಿಲ್ಲಿ. ಒನ್ ಟೈಪ್ ಆಫ್ ಕ್ಯಾಟಿಯನ್ ಅಂಡ್ ಆನಿಯನ್. ರಿಮೆಂಬರ್, one type of cation and one type of anion. Example ನೋಡಿ, NaCl, Al2SO4 thrice, BaCl2, KCl, ಈ ರೀತಿ ಇವೆಲ್ಲದೂ ಕೂಡ ಒಂದು ಕ್ಯಾಟಿಯನ್, ಅಂದ್ರೆ ಒನ್ ಟೈಪ್ ಕ್ಯಾಟಿಯನ್, ಒನ್ ಟೈಪ್ ಆನಿಯನ್. ನೋಡಿ ಇಲ್ಲಿ SO4 ಅನ್ನೋದು ಒಂದು ಟೈಪ್ ಆನಿಯನ್, ಅದು ಹೌದಾ, Al ಅನ್ನೋದು ಒಂದು ಟೈಪ್ ಕ್ಯಾಟಿಯನ್. ಇದು ನಾವು ಸಿಂಪಲ್ ಸಾಲ್ಟ್ ಅಂತ ಕರಿತೀವಿ. ಸಿಂಪಲ್ ಸಾಲ್ಟ್ ಇರೋದೇ ಕ್ಯಾಟಿಯನ್ ಆನಿಯನ್ ಅಷ್ಟೇ. ಈಗ ಇದನ್ನೇ ಡಬಲ್ ಸಾಲ್ಟ್ ಅಂತ ಅಂದ್ರೆ, ರಿಮೆಂಬರ್, contains 2 simple salt, contains 2 or more simple salts. Example ನೋಡಿ, Mohr's salt ಅನ್ನೋ ಫಾರ್ಮುಲಾ ಏನು? ಸೊ FeSO4 NH4 twice SO4 6S2 ನೋಡಿ. ಸೊ FeSO4 NH4 twice SO4 6S2, ಇದು ನೇಮ್ ಆಫ್ ದ Mohr's salt, that we call it as double salt. ಫೆರಸ್ ಅಮೋನಿಯಂ ಸಲ್ಫೇಟ್ ಅಂತ ಕರಿತೀವಿ ನಾವು, FAS ಅಂತ ಫುಲ್ ಶಾರ್ಟ್ ಕಟ್ ಅಲ್ಲಿ ಹೇಳ್ಬೋದು. ಆರ್ ಸಮ್ ಅದರ್ ಎಕ್ಸಾಂಪಲ್ ನೋಡಿ, ಪೊಟ್ಯಾಶ್ ಅಲಮ್ K2SO4 Al2SO4 thrice 24H2O, ಕಾರ್ನಲೈಟ್ KCl MgCl2 6S2, ಇವೆಲ್ಲದೂ ಕೂಡ ಏನಿದು? ಸೊ ಆಲ್ ದೀಸ್ ಆರ್, ರಿಮೆಂಬರ್, ಡಬಲ್ ಸಾಲ್ಟ್ಸ್. ಸಿಂಪಲ್ ಸಾಲ್ಟ್, ಡಬಲ್ ಸಾಲ್ಟ್. ಸಿ, ಒಂದು ಸಾರಿ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ರು, ಹೌ ಮೆನಿ ಅಯಾನ್ಸ್ ಆರ್ ದೇರ್ ಇನ್ ಫೆರಸ್ ಅಮೋನಿಯಂ ಸಲ್ಫೇಟ್ ಅಂತ ಹೇಳಿ. ಹೌ ಮೆನಿ ಅಯಾನ್ಸ್ ಆರ್ ದೇರ್ ಇನ್ ದಿಸ್?
ಈಗ ಹೌ ಮೆನಿ ಅಯಾನ್ಸ್ ಕೇಳಿದಾಗ ಏನು ಅಂತ ಇಮ್ಯಾಜಿನ್ ಮಾಡ್ಕೋಬೇಕು. ವೆನ್ ಯು ಆಡ್ ಇಟ್ ಇನ್ ವಾಟರ್, ಜಸ್ಟ್ ಇಮ್ಯಾಜಿನ್ ವೆನ್ ಯು ಆಡ್ ಇಟ್ ಟು ವಾಟರ್ ಏನೇನು ಅಯಾನ್ ಆಗ್ತದೆ? Fe2+ ಆಗ್ತದ, SO4 2- ಆಗ್ತದೆ, NH4+ ಆಗ್ತದೆ 2, ಯಾಕಂದ್ರೆ NH4 ಟ್ವೈಸ್ ಇದೆ, ಪ್ಲಸ್ SO4 2- ಆಗ್ತದೆ ಇನ್ನೊಂದು, ಪ್ಲಸ್ ಪ್ಲಸ್ ರಿಮೆಂಬರ್ ವಾಟರ್, ಪ್ಲಸ್ ವಾಟರ್, ರೈಟ್? ಸೊ ಯು ಕ್ಯಾನ್ ಸಿ 1 + 1 + 2 + 1. ಇದು ಅಯಾನ್ ಅಲ್ಲ, ಹೌದಾ? ಇದು ಅಯಾನ್ ಅಲ್ಲ. ಟೋಟಲ್ ಅಯಾನ್ಸ್ ಕೇಳಿದ್ದಾರೆ ಲೈಕ್ ದಿಸ್, ಲೈಕ್ ದಿಸ್. ಟೋಟಲ್ 1 2 3 4 5 ಅಯಾನ್ಸ್ ಆರ್ ಪ್ರೆಸೆಂಟ್. ಈ ಟೈಪ್ ಒಂದ್ಸರಿ ಕ್ವಶನ್ ಕೇಳಿದ್ರು ಇದು CET ಒಳಗೆ, ರಿಮೆಂಬರ್, ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ. ದೆನ್ ಕಾಂಪ್ಲೆಕ್ಸ್ ಸಾಲ್ಟ್, ರಿಮೆಂಬರ್. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಕಾಂಪ್ಲೆಕ್ಸ್ ಸಾಲ್ಟ್ ಅಲ್ಲಿ ನೋಡಿ K4FeCN6 ಅಂತ ಇದೆ, ಹೌದಾ? ಸಿ ಕಾಂಪ್ಲೆಕ್ಸ್ ಸಾಲ್ಟ್ ಇಸ್ ದ ಒನ್ ವೇರ್ ಕೋಆರ್ಡಿನೇಟ್ ಬಾಂಡ್ ಇಸ್ ಪ್ರೆಸೆಂಟ್. ಕೋಆರ್ಡಿನೇಟ್ ಬಾಂಡ್ ಈಸ್ ಪ್ರೆಸೆಂಟ್. ಓಕೆ, ಕೋಆರ್ಡಿನೇಟ್ ಬಾಂಡ್ ಈಸ್ ಪ್ರೆಸೆಂಟ್. ಅದ್ರ ಬಗ್ಗೆ ಡೀಟೇಲ್ ಆಗಿ ಮುಂದೆ ಹೇಳೋಣಂತೆ. ಬಟ್ ಕಾಂಪ್ಲೆಕ್ಸ್ ಸಾಲ್ಟ್ ಅಥವಾ ಕೋಆರ್ಡಿನೇಷನ್ ಕಂಪೌಂಡ್ ಅಂತ ಯಾವ್ಯಾವ ಒಂದು ಅಯಾನ್ಸ್ ಇರ್ತದೆ, ಯಾವ್ಯಾವ ಒಂದು ಟರ್ಮಿನಾಲಜಿ ಪ್ರೆಸೆಂಟ್ ಇರ್ತದೆ ಅನ್ನೋದನ್ನ ನೋಡಿ. ಇದನ್ನು ನಾವು ಸೆಂಟ್ರಲ್ ಮೆಟಲ್ ಅಯಾನ್ ಅಂತ ಕರಿತೀವಿ, Fe ಅನ್ನ ಸೆಂಟ್ರಲ್ ಮೆಟಲ್ ಅಯಾನ್ ಅಂತ ಕರಿತೀವಿ. ನೆಕ್ಸ್ಟ್ CN ಏನಿದೆಯಲ್ಲ, ಇಲ್ಲಿ ಸಯನೈಡ್ ಅಂತ ಕಾಣಿಸ್ತಾ ಇದೆಯಲ್ಲ, ಸಯನೈಡ್ ಅನ್ನ ನಾವು ಲಿಗ್ಯಾಂಡ್ ಅಂತ ಕರಿತೀವಿ. ಸಿ ಇವೆಲ್ಲದಕ್ಕೂ ಡೆಫಿನಿಷನ್ ನಾವು ನೋಡೋಣಂತೆ, ಡೋಂಟ್ ವರಿ. ಬಟ್ ಇಷ್ಟು ನೆನ್ಪಿಟ್ಕೊಳ್ಳಿ, ಅಯಾನ್ ಲಿಗ್ಯಾಂಡ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಈ ಒಂದು ಬ್ರಾಕೆಟ್ ಅಲ್ಲಿ ಏನಿದೆಯಲ್ಲ, ಈ ಒಂದು ಸ್ಕ್ವೇರ್ ಬ್ರಾಕೆಟ್ ಒಳಗೆ ಏನಿದೆಯಲ್ಲ, ಇದನ್ನ ನಾವು ಕೋಆರ್ಡಿನೇಷನ್ ಎಂಟಿಟಿ ಅಂತ ಕರಿತೀವಿ. ರಿಮೆಂಬರ್, ಕೋಆರ್ಡಿನೇಷನ್ ಎಂಟಿಟಿ ಅಂತ ಕರಿತೀವಿ. ಬ್ರಾಕೆಟ್ ಒಳಗೆ ಏನಿದೆಯಲ್ಲ, ಇದನ್ನ ಕೋಆರ್ಡಿನೇಷನ್ ಎಂಟಿಟಿ ಅಂತ ಕರಿತೀವಿ. ದೆನ್ ಹೊರಗಡೆ ಏನು ಪೊಟ್ಯಾಷಿಯಂ ಇದೆಯಲ್ಲ, ಹೊರಗಡೆ ಇದನ್ನ ನಾವು ಕೌಂಟರ್ ಅಯಾನ್ ಅಂತ ಕರಿತೀವಿ. ಕೌಂಟರ್ ಅಯಾನ್ ಅಂತ ಕರಿತೀವಿ. ಬಹಳ ಇಂಪಾರ್ಟೆಂಟ್, ಬಹಳ ಸಿಂಪಲ್ ಕೂಡ. ಇದನ್ನೆಲ್ಲ ತಗೊಂಡು ನಾವು ಒಂದು ಡೆಫಿನೇಷನ್ ಅನ್ನು ಬರೆಯೋಣಂತೆ. ಹೌದೇ? ಸಿ coordination compound is nothing but these are the compounds containing, see, coordination entity in which central metal atom or ion is bonded by fixed number of molecules or anions called as ligands by coordinate bond is known as coordination compound. See, definition ಏನಲ್ಲೂ ಕೇಳೋದಿಲ್ಲ ನಿಮಗೆ, ಬಟ್ ಗೊತ್ತಿರಲಿ, coordination bond ಅಂತಂದ್ರೆ it is a coordination entity. ಅದರೊಳಗೆ ಮೆಟಲ್ ಅಯಾನ್, it is bonded to ligand which is through coordinate bond is called as coordination compound. Now we will discuss about one after the other terminologies discuss ಮಾಡ್ತಾ ಹೋಗೋಣಂತೆ. Now first we will see coordination compound. Some examples ನೋಡಿ, right? Chlorophyll, coordination compound of magnesium. ನೆನ್ಪಿಟ್ಕೊಳ್ಳಿ ಇದನ್ನ. ಕ್ಲೋರೋಫಿಲ್ ಅಲ್ಲಿ ಏನಿರ್ತದೆ? ಮೆಗ್ನೀಷಿಯಂ ಇರ್ತದೆ. This is the coordination compound of magnesium. 1 mark, important. Second, hemoglobin ನೋಡಿ. Hemoglobin is the coordination compound of iron. Next, vitamin B12 is the coordination compounds of cobalt. Remember cobalt. ಇದೇ ರೀತಿ ಇನ್ನೊಂದು ನೆನ್ಪಿಟ್ಕೊಳ್ಳಿ, insulin is made up of zinc. These are some examples, only few examples I have taken. There are so many examples. ಇವೆಲ್ಲದರ ಅಪ್ಲಿಕೇಶನ್ ಅನ್ನ ನಾವು ಸಪರೇಟ್ ಆಗಿ at the end of the coordination compounds ನಮಗಿದೆ ಕಲಿಯೋಣಂತೆ. These are some examples for coordination compounds. Now we will see mainly the difference between double salt and complex salt, which can be asked for 2 marks. ಕೇಳಬಹುದು, ಕೇಳಿಲ್ಲ, but ಕೇಳಬಹುದು. Difference between double salt and complex salt. And ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ, ನಿಮ್ಮ NCERT ಒಳಗೆ ಕೊಟ್ಟಿರುವಂತಹ ಫ್ಲೋದಲ್ಲಿ ನಾನು ಕಲಿಸ್ತಾ ಇಲ್ಲ. ಓಕೆ, ಫ್ಲೋದಲ್ಲಿ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ NCERT ಒಳಗೆ ಮೊದಲೇ ವರ್ನರ್ಸ್ ಥಿಯರಿ ಆಫ್ ಕೋಆರ್ಡಿನೇಷನ್ ಕಂಪೌಂಡ್ ಅಂತ ಕೊಟ್ಬಿಟ್ಟಿದ್ದಾರೆ. ನಿಮಗೆ ಇವೆಲ್ಲ ಅರ್ಥ ಆಗದೆ ವರ್ನರ್ಸ್ ಥಿಯರಿ ಅರ್ಥನ ಆಗುದಿಲ್ಲ. ಅದಕ್ಕಾಗಿ ವರ್ನರ್ಸ್ ಥಿಯರಿ ಅಲ್ಲಿ ಇದ್ದಿದ್ದೆಲ್ಲ ಕಲಿಸ್ತೀನಿ, ಬಟ್ ವರ್ನರ್ಸ್ ಥಿಯರಿನ ಮೊದಲೇ ಕಲಿಸೋದಿಲ್ಲ, ಅದು ಗೊತ್ತಿರಲಿ. ಸೊ ಡಬಲ್ ಸಾಲ್ಟ್ ಮತ್ತೆ ಕಾಂಪ್ಲೆಕ್ಸ್ ಸಾಲ್ಟ್ ಮಧ್ಯೆ ಇರುವಂತ ಡಿಫರೆನ್ಸ್ ಅನ್ನು ನೋಡೋಣಂತೆ. ಈಗ ನೋಡಿ, ಡಬಲ್ ಸಾಲ್ಟ್ ಅಂದ್ರೆ ಒಂದು ಎಕ್ಸಾಂಪಲ್ ನಾವು ಆಲ್ರೆಡಿ ತಗೊಂಡಿದ್ವಿ, ಹೌದಾ? FeSO4, NH4 twice SO4, 12H2O, more salt. First point is that they are stable in solid state but dissociate into constituent ions. See, solid state ಅಲ್ಲಿ stable ಇದೆ, but dissociate into constituent ions in the liquid state, ಅಂದ್ರೆ within water.
ಬಟ್ ಕಾಂಪ್ಲೆಕ್ಸ್ ಸಾಲ್ಟ್ ಅಲ್ಲಿ ದೇ ಆರ್ ಸ್ಟೇಬಲ್ ಬೋತ್ ಇನ್ ಸಾಲಿಡ್ ಅಂಡ್ ಸೊಲ್ಯೂಷನ್ ಸ್ಟೇಟ್. ದೇ ಡು ನಾಟ್ ಡಿಸೋಸಿಯೇಟ್ ಇಂಟು ಕಾನ್ಸ್ಟಿಟ್ಯೂಯೆಂಟ್ಸ್. ಹೇಗೆ ನೋಡಿ, ಇದಂತೂ ಡಿಸೋಸಿಯೇಟ್ ಆಗ್ತದೆ ಅಂತ ಗೊತ್ತಿದೆ ನಾವು ವಾಟರ್ದೊಳಗೆ ಹೋದ. ಹೇಗೆ Fe2 ಪ್ಲಸ್ SO4 2 ಮೈನಸ್ NH4 ಪ್ಲಸ್ SO4 2 ಮೈನಸ್ ಈ ರೀತಿ ಆಗ್ತದೆ, ಹೌದಾ? ಬಟ್ ಕಾಂಪ್ಲೆಕ್ಸ್ ಸಾಲ್ಟ್ ನೋಡಿ, ನಾವು ಒಂದು ಎಕ್ಸಾಂಪಲ್ ತಗೋತೀನಿ, K4FeCN6. ಇದು ವಾಟರ್ದಲ್ಲಿ ಹಾಕಿದ ತಕ್ಷಣ Fe2 ಪ್ಲಸ್ Cn ಮೈನಸ್ ಆಗೋದಿಲ್ಲ. K4 ಹೊರಗೆ ಬರ್ಬೋದು, ಇಲ್ಲ ಅಂತಿಲ್ಲ. 4K ಪ್ಲಸ್ ಪ್ಲಸ್ FeCN6 4 ಮೈನಸ್ ಆಗ್ತದೆ. ಬಟ್ ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಗೋದಿಲ್ಲ ಇಂಟು ಕಾನ್ಸ್ಟಿಟ್ಯೂಯೆಂಟ್ ಅಯಾನ್ಸ್. ದೇ ವಿಲ್ ನಾಟ್ ಡಿಸೋಸಿಯೇಟ್ ಕಂಪ್ಲೀಟ್ಲಿ ಇಂಟು ಕಾನ್ಸ್ಟಿಟ್ಯೂಯೆಂಟ್ ಅಯಾನ್ಸ್, ಈಸ್ ಕಾಲ್ಡ್ ಆಸ್ ಕಾಂಪ್ಲೆಕ್ಸ್ ಸಾಲ್ಟ್. ಡಬಲ್ ಸಾಲ್ಟ್ ಅಲ್ಲಿ ಡಿಸೋಸಿಯೇಟ್ ಆಗ್ತದೆ, ಕಾಂಪ್ಲೆಕ್ಸ್ ಸಾಲ್ಟ್ ಅಲ್ಲಿ ಆಗೋದಿಲ್ಲ. ಸೆಕೆಂಡ್ ನೋಡಿ, ಇಟ್ ಲೂಸಸ್ ಇಟ್ಸ್ ಐಡೆಂಟಿಟಿ ಇನ್ ದ ಸೊಲ್ಯೂಷನ್. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಇಟ್ ಲೂಸಸ್ ಇಟ್ಸ್ ಐಡೆಂಟಿಟಿ ಇನ್ ದ ಸೊಲ್ಯೂಷನ್. ಯಾಕಂದ್ರೆ ಸೊಲ್ಯೂಷನ್ ಅಂದ್ರೆ ವಾಟರ್ದೊಳಗೆ ಹಾಕಿದ ತಕ್ಷಣ Fe2 ಪ್ಲಸ್ SO4 ಆಗಿ ಡಿವೈಡ್ ಆಗಿಬಿಡ್ತದೆ. ಅದು ಮೊದಲು ಇಲ್ಲಿ ಏನು ಪ್ರಾಪರ್ಟಿ ವಾಸ್ ಡ್ಯೂ ಟು FeSO4 ಅಥವಾ ಅಮೋನಿಯಂ ಸಲ್ಫೇಟ್ ಇತ್ತಲ್ಲ, ಅದು ಇರೋದಿಲ್ಲ. ದಿಸ್ ವಿಲ್ ಬಿ ಲಾಸ್ಟ್, ದಿಸ್ ವಿಲ್ ಬಿ ಲಾಸ್ಟ್. ಅದಕ್ಕೆ ಹೇಳಿದ್ದು ಇಟ್ ಲೂಸಸ್ ಇಟ್ಸ್ ಐಡೆಂಟಿಟಿ ಇನ್ ದ ಸೊಲ್ಯೂಷನ್. ಬಟ್ ಕಾಂಪ್ಲೆಕ್ಸ್ ಸಾಲ್ಟ್ ಹಾಗಲ್ಲ, ಇದರ ಐಡೆಂಟಿಟಿ ಸೇಮ್ ಇರ್ತದೆ. ಯಾಕೆ? ಬಿಕಾಸ್ ಕಾಂಪ್ಲೆಕ್ಸ್ ಸಾಲ್ಟ್ ಅಲ್ಲಿ ಇದರ ಪ್ರಾಪರ್ಟಿ, ಕಂಪೌಂಡ್ ಟೋಟಲ್ ಪ್ರಾಪರ್ಟಿ ಇಸ್ ಡ್ಯೂ ಟು ಯಾರು? ಓನ್ಲಿ ಬಿಕಾಸ್ ಆಫ್ ದಿಸ್ ಪಾರ್ಟ್, ನಾಟ್ ದಿಸ್ ಪಾರ್ಟ್. ಓನ್ಲಿ FeCN6 ಅಂತ ಏನು ಕಾಣಿಸ್ತಾ ಇದೆಯಲ್ಲ, ಇದು ದಿಸ್ ಈಸ್ ಡಿಸೈಡಿಂಗ್ ಇಟ್ಸ್ ಪ್ರಾಪರ್ಟಿ. ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗ್ತದೆ. ಅದಕ್ಕೆ ಹೇಳ್ತೀವಿ ಇಟ್ ಡಸ್ ನಾಟ್ ಕಂಪ್ಲೀಟ್ಲಿ ಲೂಸ್ ಇಟ್ಸ್ ಐಡೆಂಟಿಟಿ ಇನ್ ದ ಸೊಲ್ಯೂಷನ್. ರಿಮೆಂಬರ್ ದಟ್. ನೆಕ್ಸ್ಟ್, ಪ್ರಾಪರ್ಟಿ ಆಫ್ ಡಬಲ್ ಸಾಲ್ಟ್ ಸೊಲ್ಯೂಷನ್ಸ್ ಆರ್ ನಿಯರ್ಲಿ ಸೇಮ್ ಆಸ್ ದಟ್ ಆಫ್ ಇಂಡಿವಿಜುವಲ್ ಕಾನ್ಸ್ಟಿಟ್ಯೂಯೆಂಟ್ಸ್. ಅಂದ್ರೆ ಯಾವುದೋ ಒಂದು ಪ್ರಾಪರ್ಟೀಸ್ ಆಫ್ ದ ಡಬಲ್ ಸಾಲ್ಟ್ ಅಂತ ತಗೊಂಡಾಗ ಆರ್ ನಿಯರ್ಲಿ ಸೇಮ್ ಆಸ್ ದಟ್ ಆಫ್ ಇಂಡಿವಿಜುವಲ್ ಕಾನ್ಸ್ಟಿಟ್ಯೂಯೆಂಟ್. Property of a solution of coordination compounds are different from that of individual constituents. ಅಂದ್ರೆ ಯಾವ ರೀತಿ ಹೇಳ್ತಾ ಇದೀವಿ ನಾವೀಗ? This will give test for Fe2 plus SO4 2 minus NH4 plus SO4 2 minus etc. ಯಾವಾಗ ನಾವು ಮೋಹರ್ಸ್ ಸಾಲ್ಟ್ ಅನ್ನ ತಗೊಂಡು ನೀವು ಕ್ವಾಲಿಟೇಟಿವ್ ಅನಾಲಿಸಿಸ್ ಅಂತ ಏನು ನೀವು ಮಾಡಿದ್ರಲ್ಲ ಲ್ಯಾಬ್ ಅಲ್ಲಿ, ಆ ಟೈಪ್ ನೀವು ಸಾಲ್ವ್ ಮಾಡಿ ಕ್ವಾಲಿಟೇಟಿವ್ ಅನಾಲಿಸಿಸ್ ಮಾಡಿದ್ರಿ ಅಂತಂದ್ರೆ ಯು ವಿಲ್ ಗೆಟ್ ಟು ನೋ Fe2 plus ion, SO4 2 minus ion, NH4 plus ions, SO4 2 minus ion etc. ಬಟ್ ನೀವು ಅದೇ ಕಾಂಪ್ಲೆಕ್ಸ್ ಕಂಪೌಂಡ್ ಅನ್ನ ಸಾಲ್ಯುಬಲ್ ಮಾಡಿದ್ರೆ ಅಥವಾ ಕಾಂಪ್ಲೆಕ್ಸ್ ಕಂಪೌಂಡ್ ಅನ್ನ ಟೆಸ್ಟ್ ಗೆ ಒಳಪಡಿಸಿದ್ರೆ ಯು ಆರ್ ನಾಟ್ ಗೋಯಿಂಗ್ ಟು ಗೆಟ್ Fe2 plus ion ಟೆಸ್ಟ್, Cn minus ion ಟೆಸ್ಟ್ ಇನ್ ದಿಸ್. ಅಂದ್ರೆ ಮೀನಿಂಗ್ ಏನು? ಯು ಆರ್ ನಾಟ್ ಗೆಟಿಂಗ್ ದ ಪ್ರಾಪರ್ಟೀಸ್ ವಿಚ್ ಆರ್ ಸಿಮಿಲರ್ ಟು ದಿ ಸೊಲ್ಯೂಷನ್. ಇಲ್ಲಿ ಟೋಟಲಿ ಇದರ ಸೊಲ್ಯೂಷನ್ ಪ್ರಾಪರ್ಟಿನೇ ಬೇರೆ, ಸೊಲ್ಯೂಷನ್ ಪ್ರಾಪರ್ಟಿನೇ ಬೇರೆ ಆಗಿಬಿಡ್ತದೆ. ಸೊ ಪ್ರಾಪರ್ಟಿ ಆಫ್ ದ ಸೊಲ್ಯೂಷನ್ ಆಫ್ ಕೋಆರ್ಡಿನೇಷನ್ ಕಂಪೌಂಡ್ಸ್ ಆರ್ ಡಿಫರೆಂಟ್ ಫ್ರಮ್ ದಟ್ ಆಫ್ ಇಂಡಿವಿಜುವಲ್ ಕಾನ್ಸ್ಟಿಟ್ಯೂಯೆಂಟ್. ಬಟ್ ಇದರಲ್ಲಿ ಹಾಗಲ್ಲ. ನೀವು ಸೊಲ್ಯೂಷನ್ ಅಲ್ಲಿ ಪ್ರಾಪರ್ಟೀಸ್ ನೋಡ್ರಿ, ಇದೇ ಅಯಾನ್ ಟೆಸ್ಟ್ ಬರ್ತದೆ, ಇದರಲ್ಲೂ ಕೂಡ ಇದೇ ಅಯಾನ್ ಟೆಸ್ಟ್ ಬರ್ತದೆ. ಸೊ ರಿಮೆಂಬರ್ ದಟ್. ಸೊ ದೀಸ್ ಆರ್ ದ 3 ಡಿಫರೆನ್ಸಸ್ ಬಿಟ್ವೀನ್ ಡಬಲ್ ಸಾಲ್ಟ್ ಅಂಡ್ ಕಾಂಪ್ಲೆಕ್ಸ್ ಸಾಲ್ಟ್. ಬಹಳ ಸಿಂಪಲ್ ಇದೆ, ಕೇಳೋದಿಲ್ಲ, ಜನರಲಿ ಕೇಳೋದಿಲ್ಲ, ಬಟ್ ಕೇಳಬಹುದು ಅಂತ ಅಷ್ಟೇ. ನಾವು ಟರ್ಮಿನಾಲಜೀಸ್ ಇಂದ ಕೋಆರ್ಡಿನೇಷನ್ ಕಂಪೌಂಡ್ಸ್ ನೋಡೋಣ. ಬಹಳ ಸಿಂಪಲ್ ಇದೆ. ಇದರಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಲಿಗ್ಯಾಂಡ್ ಒಂದು, ಕೋಆರ್ಡಿನೇಷನ್ ನಂಬರ್ ಒಂದು, ಆಕ್ಸಿಡೇಷನ್ ನಂಬರ್ ಒಂದು. ಲಿಗ್ಯಾಂಡ್ ಒಂದು, ಕೋಆರ್ಡಿನೇಷನ್ ನಂಬರ್ ಒಂದು, ಆಕ್ಸಿಡೇಷನ್ ನಂಬರ್ ಒಂದು. ಬಹಳ ಇಂಪಾರ್ಟೆಂಟ್. ಇವು ಮೂರನ್ನ ಕರೆಕ್ಟ್ ಆಗಿ ಇಟ್ಕೊಂಡಿರಿ. ನಾವು ಫಸ್ಟ್ ಒನ್ ಯು ಕ್ಯಾನ್ ಸಿ, ನಾವು ಇದನ್ನ ಐರನ್ ಸೆಂಟರ್ ಮೆಟಲ್ ಆಟಮ್ ಆರ್ ಅಯಾನ್ ಅಂತ ಹೇಳಿದ್ವಿ, ರೈಟ್? ಸೊ ಲಿಗ್ಯಾಂಡ್ ಅಂತ ಹೇಳಿದ್ವಿ, ಕೋಆರ್ಡಿನೇಷನ್ ಎಂಟಿಟಿ ಅಂತ ಹೇಳಿದ್ವಿ, ಕೋಆರ್ಡಿನೇಷನ್ ಸ್ಪಿಯರ್ ಅಂಡ್ ಕೌಂಟರ್ ಅಯಾನ್, ರೈಟ್? ಸೊ ಇದರಲ್ಲಿ ನೋಡ್ತಾ ಹೋಗಿ. Central metal atom or ion is nothing but it is the metal ion which is present at the center which is bonded to ligand. ಬಹಳ ಸಿಂಪಲ್ ಗೊತ್ತಿದೆ. ಅಂದ್ರೆ ಯಾವುದೋ ಒಂದು ಕಾಂಪ್ಲೆಕ್ಸ್ ಅನ್ನು ನೋಡಿದ ತಕ್ಷಣ ಇದೇ ಮೆಟಲ್ ಅಯಾನ್, ಇದೇ ಲಿಗ್ಯಾಂಡ್ ಅಂತ ಐಡೆಂಟಿಫೈ ಮಾಡೋದಕ್ಕೆ ಫಸ್ಟ್ ಸ್ಟೆಪ್ ಅಲ್ಲಿ ಬಂದ್ರೆ ಸಾಕು. ಫಾರ್ ಎಕ್ಸಾಂಪಲ್ ನೋಡಿ, CuNH3 4 times SO4 or COCl3 NH3 thrice like this, ಅಥವಾ NiCO4 like this. ಈ ರೀತಿ ಕೊಟ್ಟಾಗ ನಾವು ಈಸಿಲಿ ಹೇಳ್ಬೋದಾ ಯಾವ್ಯಾವ ಮೆಟಲ್ ಅಯಾನ್ ಇದೆ ಅಂತ ಹೇಳಿ? ಸೆಂಟ್ರಲ್ ಮೆಟಲ್ ಅಯಾನ್ ಹಿಯರ್ ಈಸ್ ಕಾಪರ್, ಹಿಯರ್ ಈಸ್ ಕೋಬಾಲ್ಟ್, ಹಿಯರ್ ಈಸ್ ನಿಕೆಲ್,
ಬರ್ತದೆ, ಇಷ್ಟು ಹೇಳೋದಕ್ಕಂತೂ ಬರ್ತದೆ. ದಟ್ ಈಸ್ ಫಸ್ಟ್ ಒನ್. ಇನ್ನು ಎರಡನೇದು ಲಿಗ್ಯಾಂಡ್ ಬಗ್ಗೆ ನಾವು ಡೀಟೇಲ್ ಆಗಿ ಕಲಿಯೋಣಂತೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ. ಈಗ ಲಿಗ್ಯಾಂಡ್ಸ್ ಬಗ್ಗೆ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ರಿಮೆಂಬರ್, ಲಿಗ್ಯಾಂಡ್ಸ್ ಆರ್ ನಥಿಂಗ್ ಬಟ್, ಡೆಫಿನಿಷನ್ ಕೇಳೋದಿಲ್ಲ ಬಟ್ ಕೇಳಿದ್ರೆ ನೆನಪಿರಲಿ, ಲಿಗ್ಯಾಂಡ್ಸ್ ಆರ್ ನಥಿಂಗ್ ಬಟ್ ಸೊ ಅಯಾನ್ಸ್ ಆರ್ ಮಾಲಿಕ್ಯೂಲ್ಸ್ which donate pair of ions or molecules which donate pair of electron to metal ion is called as ligand. So idralli ligands are classified based on number of electron which can donate. Mainly it is based on charge on the ligand and it is based on linkage ಯಾವ ಟೈಪ್ ಲಿಂಕ್ ಆಗ್ತಾ ಇದೆ ಅನ್ನೋದ್ರ ಮೇಲೆ ಲಿಗ್ಯಾಂಡ್ಸ್ ಅನ್ನು ನಾವು ಡಿವೈಡ್ ಮಾಡಬಹುದು. These ligands classification first based on number of electron pair donation ಮೇಲೆ ಹೇಳ್ತೀನಿ. So first one we call it as monodentate or unidentate. Second one is remember bidentate or didentate. Then polydentate ligands. ಇಲ್ಲಿ ಫಸ್ಟ್ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಮೀನಿಂಗ್ ಆಫ್ ಡೆಂಟೇಟ್ ಅಥವಾ ನಾವು ಇದನ್ನ ಡೆಂಟಿಸಿಟಿ ಅಂತಾನು ಕರಿತೀವಿ ನಾವು. ಡೆಂಟಿಸಿಟಿ ಫಸ್ಟ್ ಆಫ್ ಆಲ್, ಈ ಡೆಂಟಿ ಅಂದ್ರೆ ಈ ಹಲ್ಲಿಗೆ ಸಂಬಂಧಪಟ್ಟಿರೋದು ಇಲ್ಲಿ ಯಾಕೆ ಬಂತು ಡೆಂಟಿಸ್ಟ್, ಅದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಹೇಗೆ ನಾವು ಇದನ್ನ ಟ್ರೀಟ್ ಮಾಡ್ತಾ ಇದ್ದೀವಿ ಅಂದ್ರೆ ರಿಮೆಂಬರ್, ಲಿಗ್ಯಾಂಡ್ಸ್ ಆರ್ ಹೋಲ್ಡಿಂಗ್ ದ ಸೆಂಟ್ರಲ್ ಮೆಟಲ್ ಅಯಾನ್. ಈಗ ಏನಾಗ್ತಾ ಇದೆ, ಫಾರ್ ಎಕ್ಸಾಂಪಲ್ Fe forming bond like this with cyanide it is forming ligands like ಅಂದ್ರೆ ಬಾಂಡ್ ಲೈಕ್ ದಿಸ್. ಹೌದಾ? ಈಗ ಸಯನೈಡ್ ಯಾವ ರೀತಿ ಇದೆ ಸ್ವಲ್ಪ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಾವು ಯಾವುದೋ ಒಂದು ಆಹಾರ ಪದಾರ್ಥವನ್ನ ಕಚ್ಚಿ ಹಿಡಿತೀವಲ್ಲ ಹಲ್ಲಲ್ಲಿ, ಅದೇ ರೀತಿ ಸಯನೈಡ್ ಅನ್ನೋದು ಇಟ್ ಈಸ್ ಹೋಲ್ಡಿಂಗ್ ಆರ್ ಚಿವಿಂಗ್ ದಟ್ ಮೆಟಲ್ ಅಯಾನ್ ಅಂತ ಮೀನಿಂಗ್ ಇದು. ಅದಕ್ಕೆ ನಾವಿಲ್ಲಿ ಯೂಸ್ ಮಾಡ್ತೀವಿ ವರ್ಡ್ ಅನ್ನ ಡೆಂಟಿಸಿಟಿ, ಡೆಂಟೇಟ್ ಅಂತ ಹೇಳಿ. ಸೊ ಆ ಸಯನೈಡ್ ಲಿಗ್ಯಾಂಡ್ಗಳು ಐರನ್ ಅನ್ನ ಆ ರೀತಿ ಕಚ್ಚಿ ಹಿಡ್ಕೊಂಡಿದೆ. ಯಾವ ಒಂದು ಮೂಲಕ? ಬೈ ಡೊನೇಟಿಂಗ್ ಒನ್ ಪೇರ್ ಆಫ್ ಎಲೆಕ್ಟ್ರಾನ್. ಅದನ್ನ ನಾವು ಮೊನೋಡೆಂಟೇಟ್ ಅಂತ ಕರಿತೀವಿ. ಬೈ ಅಂದ್ರೆ 2, ಡೈ ಅಂದ್ರೆ 2. ಈಗ ಯಾವುದೋ ಒಂದು ಲಿಗ್ಯಾಂಡ್ ಸೆಂಟ್ರಲ್ ಮೆಟಲ್ ಅನ್ನ 2 ಪೇರ್ ಅನ್ನ ಡೊನೇಟ್ ಮಾಡಿ ಏನಾದ್ರೂ ಬಾಂಡ್ ಫಾರ್ಮ್ ಮಾಡಿದ್ದಿದ್ರೆ ದಟ್ ವಿ ಕಾಲ್ ಇಟ್ ಆಸ್ ಬೈಡೆಂಟೇಟ್, ಡೈಡೆಂಟೇಟ್. ಅದೇ ಪಾಲಿಡೆಂಟೇಟ್ ಅಂದ್ರೇನು? ಆ ಒಂದು ಲಿಗ್ಯಾಂಡ್ ಮೆನಿ ನಂಬರ್ ಆಫ್ ಎಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡಿಬಿಟ್ಟು ಆ ಮೆಟಲ್ ಅಯಾನ್ ಅನ್ನ ಹಿಡ್ಕೊಂಡಿದ್ರೆ ವಿ ವಿಲ್ ಕಾಲ್ ದಟ್ ಆಸ್ ಪಾಲಿಡೆಂಟೇಟ್ ಲಿಗ್ಯಾಂಡ್. ವೆರಿ ಸಿಂಪಲ್. monodentate ligand or unidentate ligand, bidentate or didentate ligand, polydentate ligand. ಸೊ monodentate ಅಂತಂದ್ರೆ ಒಂದು ಪೇರ್ ಅನ್ನು ಡೊನೇಟ್ ಮಾಡ್ತಾ ಇದೆ, bidentate ಅಂದ್ರೆ 2 ಪೇರ್ ಅನ್ನು ಡೊನೇಟ್ ಮಾಡ್ತಾ ಇದೆ, polydentate ಅಂದ್ರೆ 3 ಅಂದ್ರೆ 3, 4, 5, 6 ಎಷ್ಟು ಬೇಕಾದ್ರೂ ಆಗ್ಬೋದು, ಮೋರ್ ದ್ಯಾನ್ 2 ಅನ್ನ ಡೊನೇಟ್ ಮಾಡ್ತಾ ಇದೆ ಅಂತ ಅರ್ಥ. ಅದಕ್ಕಾಗಿ ವರ್ಡ್ ಬಂತು ಡೆಂಟಿಸಿಟಿ ಅಂತ ಹೇಳಿ. ಅಂದ್ರೆ ಸೆಂಟರ್ ಮೆಟಲ್ ಅಯಾನ್ ಈಸ್ ಹೋಲ್ಡಿಂಗ್ ದಟ್ ಮೆಟಲ್ ಅಯಾನ್, ligand is holding that metal ion, so it's just like we will chew the food particles. ಅಂದ್ರೆ ಡೆಂಟಿಸಿಟಿ, ಹಲ್ಲನ್ನ ಯೂಸ್ ಮಾಡಿ ಅದನ್ನ ಹೇಗೆ ಹಿಡ್ಕೋತೀವಿ ಅದೇ ರೀತಿ ಹಿಡ್ಕೊಂಡಿದೆ ಅಂತ ಅರ್ಥ ಅಷ್ಟೇ. ಈಗ ಇದು ಒಂದು ಟೈಪ್. ಇನ್ನೊಂದು ಟೈಪ್ ಏನಂತಂದ್ರೆ ಬೇಸ್ಡ್ ಆನ್ ದ ಚಾರ್ಜ್ ಇಟ್ ಈಸ್ ಕ್ಲಾಸಿಫೈಡ್ ಆಸ್ ಪಾಸಿಟಿವ್ಲಿ ಚಾರ್ಜ್ಡ್, ನೆಗೆಟಿವ್ಲಿ ಚಾರ್ಜ್ಡ್ ಅಂಡ್ ನ್ಯೂಟ್ರಲ್ ಚಾರ್ಜ್. ನೋಡಿ, ನ್ಯೂಟ್ರಲ್ ಲಿಗ್ಯಾಂಡ್, ಪಾಸಿಟಿವ್ ಚಾರ್ಜ್ ಲಿಗ್ಯಾಂಡ್ ಇದೆ, ನೆಗೆಟಿವ್ ಚಾರ್ಜ್ ಲಿಗ್ಯಾಂಡ್ ಇದೆ, ನ್ಯೂಟ್ರಲ್ ಇದೆ. ಈಗ ಮೊನೋಡೆಂಟೇಟ್ ಒಳಗೆ 3 ಟೈಪ್ ಇರ್ಬೋದು, ಬೈಡೆಂಟೇಟ್ ಒಳಗೆ 3 ಟೈಪ್ ಇರ್ಬೋದು, ಪಾಲಿಡೆಂಟೇಟ್ ಒಳಗೆ 3 ಟೈಪ್ ಇರ್ಬೋದು. ಇದು ಒಂದು ಟೈಪ್, ಅದು ಒಂದು ಟೈಪ್. First, this is based on the number of pair donation. Second one, it is based on the charge. Remember, positive, negative, and neutral ಅಂತ ಹೇಳಿ. ಸೊ ಇದರಲ್ಲಿ ಈಗ ನಾವು ಮೊನೋಡೆಂಟೇಟ್ ಅನ್ನು ಡಿಸ್ಕಸ್ ಮಾಡೋಣಂತೆ. ಮೊನೋಡೆಂಟೇಟ್ ಜೊತೆಗೇನೆ ಅದರೊಳಗೆ ಪಾಸಿಟಿವ್, ನೆಗೆಟಿವ್, ನ್ಯೂಟ್ರಲ್ ಅಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ನಾವು monodentate or unidentate ligand. ನೋಡಿ, when ligand is bound to central atom through single donor atom ಅಂದ್ರೆ ಮೀನಿಂಗ್ ಏನು? which is donating one pair of electron ಅಂತ ಮೀನಿಂಗು. which is donating one pair of electron ಅಂತ ಮೀನಿಂಗು. ligand is bound to central atom through single donor atom. ಎಕ್ಸಾಂಪಲ್ ನೋಡಿ, water where oxygen is donating electron ನೋಡಬಹುದು. in this particular case oxygen is a donor atom, right? So oxygen is a donor atom. ಎರಡನೇದು ಅಮೋನಿಯಾ ನೋಡಿ, ಒಂದು ಎಲೆಕ್ಟ್ರಾನ್ ಡೊನೇಟ್ ಮಾಡ್ತಾ ಇದೆ, ನೈಟ್ರೋಜನ್ ಇಸ್ ಡೋನರ್ ಆಟಮ್. ಎಲ್ಲಿಂದ ಆರೋ ಮಾರ್ಕ್ ಇದೆಯಲ್ಲ ಆ ಆಟಮ್ ಡೊನೇಟ್ ಮಾಡ್ತಾ ಇದೆ ಅಂತ ಅರ್ಥ. NH3 N is donor atom, nitrogen is donor atom.
So like this, remember, water can donate, NH3, N can donate. These are all called as monodentate or unidentate ligands. ಇದನ್ನೆಲ್ಲ ನೆನ್ಪಿಟ್ಕೋಬೇಕು, monodentate or unidentate ligand. ಸೊ ಈಗ ಇದರೊಳಗೆ ಇನ್ನೊಂದಷ್ಟು ಎಕ್ಸಾಂಪಲ್ ನೋಡೋಣಂತೆ. ಅದರಲ್ಲಿ ನೆಗೆಟಿವ್ ಹೇಳ್ತೀನಿ ಮೊದಲು. ನೆಗೆಟಿವ್ಲಿ ಚಾರ್ಜ್ ನೋಡಿ, F minus we will call it as fluoride, Cl minus it is known as chloride, Br minus known as bromide, I minus known as iodide. ಈಗ ಒಂದು ಪಾಯಿಂಟ್ ಅನ್ನು ಗಮನಿಸಬಹುದು ನೀವು ಇಲ್ಲಿ. ನಾವು ಜನರಲಿ ಫ್ಲೂರಿನ್ ಅಂತ ಕರಿತೀವಿ, ಹೌದಾ? ಅದೇ ನೆಗೆಟಿವ್ ಚಾರ್ಜ್ ಇತ್ತಂದ್ರೆ F minus ಜನರಲಿ ವಿ ಕಾಲ್ ಇಟ್ ಆಸ್ ಫ್ಲೂರೈಡ್ ಅಂತ ಕರಿತೀವಿ. Cl minus ಇದ್ರೆ ಕ್ಲೋರೈಡ್ ಅಂತ ಕರಿತೀವಿ, ಹೌದಾ? ಹೀಗೆ. ಆದ್ರೆ ಇಲ್ಲಿ ನೋಡಬಹುದು, ಹಿಯರ್ ಆಲ್ ದೀಸ್ ಎಂಡ್ ಅಪ್ ವಿತ್ ಓ, ಕ್ಲೋರೈಡೋ, ಬ್ರೋಮೈಡೋ, ಫ್ಲೂರೈಡೋ, ಅಯೋಡೈಡೋ. ಯಾಕೆ ಅಂತ ಅಂದ್ರೆ ಇಟ್ ಈಸ್ ಅಕಾರ್ಡಿಂಗ್ ಟು IUPAC ನೇಮ್, monodentate negative ligand should end up with name should end with O. ಗೊತ್ತಿರಲಿ, ನೇಮ್ should end with O. ವೆರಿ ಸಿಂಪಲ್. ಫ್ಲೂರೈಡ್, ಫ್ಲೂರೈಡೋ, ಕ್ಲೋರೈಡ್, ಕ್ಲೋರೈಡೋ, ಬ್ರೋಮೈಡೋ, ಅಯೋಡೈಡೋ ಅಂತೇಳಿ ಹೀಗೆ. ನೆಕ್ಸ್ಟ್ ನೋಡಿ, OH ಮೈನಸ್ ಜನರಲಿ ಏನಿದು ಹೈಡ್ರಾಕ್ಸೈಡ್, ಹೌದಾ? ಹೈಡ್ರಾಕ್ಸೈಡ್ ಅಯಾನ್. ಬಟ್ ಲಿಗ್ಯಾಂಡ್ ಅಂತ ಅಂದಾಗ ಏನಂತ ಹೇಳ್ತೀವಿ ಅದಕ್ಕೆ ನಾವು? ಹೈಡ್ರಾಕ್ಸೈಡೋ ಅಂತ ಹೇಳ್ತೀವಿ, ಹೈಡ್ರಾಕ್ಸೈಡೋ ನೋಡಿ. ನೆಕ್ಸ್ಟ್ CO3 2 ಮೈನಸ್ ಏನಂತ ಕರಿತೀವಿ ಇದಕ್ಕೆ ನಾವು? ಜನರಲಿ ಕಾರ್ಬೋನೇಟ್. ಇಲ್ಲೇನ್ ಮಾಡ್ಬೇಕು? ಕಾರ್ಬೋನೇಟೋ ಅನ್ನೋದು. ಕಾರ್ಬೋನೇಟೋ. ದೆನ್ ಇದಕ್ಕೆ ಏನಂತ ಕರಿತಿದ್ವಿ ನಾವು ಜನರಲಿ? ಸಲ್ಫೇಟ್, ಹೌದಾ? ಬಟ್ ನೇಮ್ ಆಫ್ ದ ಲಿಗ್ಯಾಂಡ್ ಈಸ್ ಸಲ್ಫಾಟೋ, ಸಲ್ಫೇಟೋ. NO3 ಮೈನಸ್ ಇದಕ್ಕೆ ಏನಂತ ಕರಿತಿದ್ವಿ? ನೈಟ್ರೇಟ್. ಈಗೇನು ಕರಿತೀವಿ? ನೈಟ್ರೇಟೋ. ನೋಡಿ, ಎಲ್ಲ ಓ ಹಚ್ಚೋದು. ನೈಟ್ರೈಟ್, ಇದು ನೈಟ್ರೈಟೋ, ನೈಟ್ರೈಟೋ. ಇದ್ರಾಗ ಯಾಕೆ ಎಣ್ಣೆ ಬರದ್ವಿ ಅಂತಂದ್ರೆ ಇದ್ರೊಳಗೆ ನೈಟ್ರೋಜನ್ ಡೊನೇಟ್ ಮಾಡಬಹುದು, ಆಕ್ಸಿಜನ್ ಡೊನೇಟ್ ಮಾಡಬಹುದು. ಅದಕ್ಕೆ ನಾವು ಇದನ್ನ ನೈಟ್ರೈಟೋ ಎನ್ ಅಂತ ಕರೆದ್ವಿ. ಅದೇ ಏನಾದ್ರೂ ONO ಮೈನಸ್, ಇದು ಕೂಡ NO2 ಮೈನಸ್ ಈ ರೀತಿ ಇದ್ರೆ ವಿಲ್ ಕಾಲ್ ಇಟ್ ಆಸ್ ನೈಟ್ರೈಟೋ ಓ, ನೈಟ್ರೈಟೋ ಓ. ನೋಡಿ, NH2 ಮೈನಸ್ ಅಮೈಡೋ, NH2 ಮೈನಸ್ ಅಮೈಡೋ. CN ಮೈನಸ್ ನೋಡಿ ಸಯನೈಡೋ, ಸಯನೈಡೋ. ಈ ರೀತಿ ಅಂದ್ರೆ ಇವೆಲ್ಲ ನೆಗೆಟಿವ್ ಚಾರ್ಜ್ ಲಿಗ್ಯಾಂಡ್ ಇರೋದಕ್ಕೆ. ನಿಮ್ಮ ನೋಟ್ಸ್ ಒಳಗೆ ಇನ್ನೊಂದಷ್ಟು ಕೊಟ್ಟಿದ್ದೀನಿ, ನೀವು ಓದ್ಕೋಬಹುದು. ನೆಗೆಟಿವ್ ಚಾರ್ಜ್ ಲಿಗ್ಯಾಂಡ್ ಇದ್ದಾಗ ಏನಂತ ಕರಿತೀವಿ ನಾವು ಅದನ್ನ? ಎಂಡ್ ಅಪ್ ವಿತ್ ಓ ಅಂತ ಹೇಳಿ, ಎಂಡ್ ಅಪ್ ವಿತ್ ಓ. ಬಹಳ ಸಿಂಪಲ್, ನೆಗೆಟಿವ್ಲಿ ಚಾರ್ಜ್ ಲಿಗ್ಯಾಂಡ್. ಈಗ ನ್ಯೂಟ್ರಲ್ ಲಿಗ್ಯಾಂಡ್ ನೋಡಿ, ನ್ಯೂಟ್ರಲ್ ಲಿಗ್ಯಾಂಡ್. ನ್ಯೂಟ್ರಲ್ ಲಿಗ್ಯಾಂಡ್ ನೇಮ್ ಈಸ್ ಆಸ್ ಇಟ್ ಈಸ್, ಆಸ್ ಇಟ್ ಈಸ್. ಇದರಲ್ಲಿ ಎಂಡ್ ಅಪ್ ವಿತ್ ಓ ಇಲ್ಲ. ನೀವು ಇದ್ರಲ್ಲಿ ನೋಡಬಹುದು ಎಂಡ್ ಅಪ್ ವಿತ್ ಓ ಅಂತ ಹೇಳಿದ್ ನಾನು, ಹೌದಾ? ಎಂಡ್ ಅಪ್ ವಿತ್ ಓ ಎಲ್ಲಾ ನೆಗೆಟಿವ್. ಯಾಕೆ ಹಂಗ್ ಮಾಡಿದಾರೆ ಅಂದ್ರೆ ಯಾವುದೋ ಒಂದು ಹೆಸರಲ್ಲಿ ಓ ಎಂಡ್ ಅಪ್ ವಿತ್ ಅಂತಂದ್ರೆ ದ ಮೀನಿಂಗ್ ಇಸ್ ದಟ್ ಇಟ್ ಈಸ್ ನೆಗೆಟಿವ್ ಚಾರ್ಜ್ ಅಂತ ಗೊತ್ತಾಗ್ಬೇಕು ನಮ್ಗೆ. ಅದಕ್ಕಾಗಿ ಇದು ನೇಮ್ ಆಸ್ ಇಟ್ ಈಸ್. ನೋಡಿ, NH3 ಏನಂತ ಕರಿತೀವಿ ನಾವು? ಅಮೈನ್, ಹೌದಾ? ಅಮೈನ್, ಅಮೋನಿಯಾ ಇದು. ಬಟ್ ಹಿಯರ್ ವಿ ಕಾಲ್ ಇಟ್ ಆಸ್ ಅಮೈನ್. ಬಹಳ ಇಂಪಾರ್ಟೆಂಟ್ ಇದು ಅಕಾರ್ಡಿಂಗ್ ಟು IUPAC. ಸರ್ ಹಿಂಗ ಯಾಕೆ? ಹಂಗೇನಿಲ್ಲ. ಸೊ ಅಕಾರ್ಡಿಂಗ್ ಟು IUPAC ವಾಟ್ ದೇ ಹ್ಯಾವ್ ಡನ್, ಡಬಲ್ ಎಂ ಕೊಟ್ಟಿದ್ದಾರೆ ಇಲ್ಲಿ. ಡಬಲ್ ಎಂ ಬೈ ಮಿಸ್ಟೇಕ್ ಅಲ್ಲ, ಇದು ಡಬಲ್ ಎಂ ಅಂತಾನೆ ಹೇಳ್ಬೇಕಿತ್ತು ನಾವು. ಇದನ್ನ ಅಮೈನ್ ಅಂತ ಕರಿತೀವಿ ನಾವು, ಇದನ್ನ ಅಮೈನ್ ಅಂತ ಕರಿತೀವಿ, ಗೊತ್ತಿರಲಿ. ನೆಕ್ಸ್ಟ್ S2O. S2O ನೋಡಿ, ಅಕ್ವಾ ಅಂತ ಕರಿತೀವಿ ನಾವು, ವಾಟರ್ ಅಂತ ಕರಿಯೋಂಗಿಲ್ಲ. ಇದ್ರ ಲಿಗ್ಯಾಂಡ್ ಹೆಸರೇನು? ಅಕ್ವಾ ಅಂತ ಕರಿಬೇಕು, ಅಕ್ವಾ ಅಂತ ಕರಿಬೇಕು ಹೆಸರು. ನೆಕ್ಸ್ಟ್ CO, ಕಾರ್ಬೋನಿಲ್ ಅಂತ ಕರಿತೀವಿ, ಕಾರ್ಬೋನ್ ಮೊನಾಕ್ಸೈಡ್, ಕಾರ್ಬೋನಿಲ್ ಅಂತ ಕರಿಬೇಕು. ಏನೋ ನೈಟ್ರೋಸಿಲ್ ಅಂತ ಕರಿತೀವಿ, ನೈಟ್ರೋಸಿಲ್ ಅಂತ ಹೇಳಿ. ಇವಿಷ್ಟು ನ್ಯೂಟ್ರಲ್ ಲಿಗ್ಯಾಂಡ್. ಇದಕ್ಕೂ ಬಹಳಷ್ಟು ಬರ್ತದೆ, ಮುಂದೆ ನೋಡ್ತಾ ಹೋಗೋಣಂತೆ. ಬಟ್ ಇವಿಷ್ಟು ನ್ಯೂಟ್ರಲ್ ಲಿಗ್ಯಾಂಡ್. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಇದರಲ್ಲಿ ನೇಮ್ ವಿಲ್ ಬಿ ಆಸ್ ಇಟ್ ಇಸ್. ಇದು ಯಾವುದು ಓ ಅಥವಾ EM ಅಂತ ಹೇಳಿ ಎಂಡ್ ಅಪ್ ವಿತ್ ಇಲ್ಲ. ರಿಮೆಂಬರ್ ದಟ್. ಓಕೆ, ಸೊ ನೆಕ್ಸ್ಟ್ ಇಲ್ಲೇ ಬರೀತೀನಿ, ಪಾಸಿಟಿವ್ಲಿ ಚಾರ್ಜ್ಡ್ ಲಿಗ್ಯಾಂಡ್. ಪಾಸಿಟಿವ್ಲಿ ಚಾರ್ಜ್ಡ್ ಲಿಗ್ಯಾಂಡ್. ಸೊ ಇದ್ರೊಳಗೆ ಇಂಪಾರ್ಟೆಂಟ್ ಅಂತಂದ್ರೆ ರಿಮೆಂಬರ್, ನೇಮ್ ಎಂಡ್ ವಿತ್ IUM, IUM. ನೋಡಿ ಕರೆಕ್ಟ್ ಆಗಿ ನೋಡಿ. ಫಾರ್ ಎಕ್ಸಾಂಪಲ್, ಫಸ್ಟ್ ಒನ್ NO ಪ್ಲಸ್, NO2 ಪ್ಲಸ್, NH2 NH3 ಪ್ಲಸ್, ಹೀಗೆ. ಸೊ ಇದರ ನೇಮ್ ಏನಂತ ಕರಿತೀವಿ ನೋಡಿ?
We will call this as ನೈಟ್ರೋಸೋನಿಯಂ ಅಂತ ಹೇಳಿ, NO2 ಪ್ಲಸ್ ನೈಟ್ರೋನಿಯಂ ಅಂತ ಹೇಳಿ. ದಿಸ್ ಇಸ್ ಕಾಲ್ಡ್ ಆಸ್ ಹೈಡ್ರಜೀನಿಯಂ ಅಂತ ಹೇಳಿ. Like this we call it as, see, nitrosonium, nitronium, hydrogenium. Positively charged ligand always end up with IUM. Negative O. Neutral as it is. Next we'll move to bidentate or didentate ligand. Bala simple idral nodi. So when ligand is bonded to central atom through two donor atoms, nodi, two donor atoms, the meaning of this is which can donate two lone pairs. Nodi, which can donate two lone pairs is the question. How is the definition? So bidentate or didentate ligands are the ligand which can donate two lone pair andre ಅಥವಾ which can bond it to central atom through two donor atoms only. Example ನೋಡಿ, oxalate, oxalate anion. Name of this is oxalate. Oxalate ನೋಡಿ, C2O4 2 minus formula. ಇಲ್ಲಿ ನೋಡಿ, ಇದು ಡೊನೇಟ್ ಮಾಡ್ತದ, ಇದು ಡೊನೇಟ್ ಮಾಡ್ತದ ಮೆಟಲ್ ಅಯಾನಿಗೆ, ಹೌದಾ? ಇಂಥದ್ದು ನಾವು ಏನಂತ ಕರಿತೀವಿ? ಬೈಡೆಂಟೇಟ್ ಆರ್ ಡೈಡೆಂಟೇಟ್ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ನೋಡಿ, ಇಥಿಲಿನ್ ಡೈಅಮೈನ್. ಇದು ನೆಗೆಟಿವ್ ಚಾರ್ಜ್, ಇದು ನ್ಯೂಟ್ರಲ್, ಇದು ನ್ಯೂಟ್ರಲ್. ನೋಡಿ ಲಿಗ್ಯಾಂಡ್ ನೋಡಿ ಹೇಗಿದೆ, NH2 CH2 CH2 NH2. ದಿಸ್ ನೈಟ್ರೋಜನ್ ಕ್ಯಾನ್ ಡೊನೇಟ್, ದಿಸ್ ನೈಟ್ರೋಜನ್ ಕ್ಯಾನ್ ಡೊನೇಟ್. ಎರಡು ನೈಟ್ರೋಜನ್ ಡೊನೇಟ್ ಮಾಡ್ತದೆ. ಇದನ್ನ ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ IUPAC ನೇಮ್ ಪ್ರಕಾರ ಈಥೇನ್. ಈಥೇನ್ 1,2 ಡೈಅಮೈನ್. ದಿಸ್ IUPAC ನೇಮ್ ಈಥೇನ್ 1,2 ಡೈಅಮೈನ್, ಅಥವಾ ಜನರಲ್ ಆಗಿ ಇಥಿಲಿನ್ ಡೈಅಮೈನ್ ಅಂತ ಕರಿಬಹುದು. ಸಿಂಬಾಲ್ EN ಅಂತ ಹೇಳ್ತೀವಿ, ಇದ್ರೊಳಗೆ ಸಿಂಬಾಲ್ OX ಅಂತ ಹೇಳ್ಬೋದು. OX ಅಂತಾನು ಕೂಡ ಕೊಡಬಹುದು ಒಂದೊಂದು ಕಾಂಪೌಂಡ್ ಒಳಗೆ. ಅದ್ರ ಮೀನಿಂಗ್ ಏನು? ಆಕ್ಸಾಲೇಟ್ ಅಂತ ನೋಡಿದ ತಕ್ಷಣ ಏನ್ ನೆನಪಾಗಬೇಕು? ಇದು ಬೈಡೆಂಟೇಟ್ ಲಿಗ್ಯಾಂಡ್ ಅಂತ ಹೇಳಿ. ಒಂದು ಲಿಗ್ಯಾಂಡ್ ಎರಡು ಬಾಂಡ್ ಅನ್ನು ಮಾಡ್ತಾ ಇದೆ. ಮೊನೋಡೆಂಟೇಟ್ ಅಂದ್ರೆ ಒಂದು ಲಿಗ್ಯಾಂಡ್ ಒಂದು ಬಾಂಡ್ ಅನ್ನು ಮಾಡ್ತದೆ. ಬೈಡೆಂಟೇಟ್ ಅಲ್ಲಿ ಒಂದು ಲಿಗ್ಯಾಂಡ್ ಎರಡು ಬಾಂಡ್ ಅನ್ನು ಮಾಡ್ತದೆ. ಇಲ್ಲಿ ನೋಡಬಹುದು, ನೈಟ್ರೋಜನ್ ಬಾಂಡ್ ಮಾಡ್ತದೆ, ಇಲ್ಲೂ ನೈಟ್ರೋಜನ್ ಬಾಂಡ್ ಮಾಡ್ತದೆ. Bidentate or didentate ligand we call it as. See that? So this is bidentate or didentate ligand. Polydentate ligand ನೋಡಿ ಬಹಳ ಸಿಂಪಲ್. ಮೋನೋ ಡೈ ಬರದ್ಮೇಲೆ ಪಾಲಿ ಬಹಳ ಸಿಂಪಲ್. ಪಾಲಿಡೆಂಟೇಟ್ ಅಂತಂದ್ರೆ the ligand which can bond through different donor atom, many donor atoms, nothing but ಹೀಗೂ ಬರೀಬಹುದು ಅದನ್ನ, which donate more than two pair of electrons. ನೋಡಿ, which donate more than two pair of electrons. Okay, example ನೋಡಿ, EDTA ಬೆಸ್ಟ್ ಎಕ್ಸಾಂಪಲ್. ಬೆಸ್ಟ್ ಅಂದ್ರೆ ಬೆಸ್ಟ್ ಎಕ್ಸಾಂಪಲ್ ಇದು. ಹೆಕ್ಸಾಡೆಂಟೇಟ್ ಲಿಗ್ಯಾಂಡ್ ಅಂದ್ರೆ ಮೀನಿಂಗ್ ಏನು? ಒಂದು ಲಿಗ್ಯಾಂಡ್ 6 ಡೊನೇಟ್ ಮಾಡ್ತದ ಪೇರನ್ನ, 6 ಪೇರ್ ಡೊನೇಟ್ ಮಾಡ್ತದ. ಕರೆಕ್ಟ್ ಅನ್ಕೊಳ್ಳಿ. ಸ್ಟ್ರಕ್ಚರ್ ಲೈಕ್ ದಿಸ್. ಸ್ಟ್ರಕ್ಚರ್ ಇಸ್ ಲೈಕ್ ದಿಸ್. ಇಲ್ಲಿ ನೋಡಿ, 2 ನೈಟ್ರೋಜನ್ ಆಯ್ತು, 4 ಆಕ್ಸಿಜನ್ ಆಯ್ತು, ಟೋಟಲ್ 6 ಡೋನರ್ ಆಟಮ್. ಇವೆರಡು ನೈಟ್ರೋಜನ್, ಇವು 4, 6 ಡೋನರ್ ಆಟಮ್ಸ್ ಡೊನೇಟೆಡ್. ಅದಕ್ಕೆ ನಾವು ಇದನ್ನ ಕರಿತೀವಿ ಹೆಕ್ಸಾಡೆಂಟೇಟ್ ಲಿಗ್ಯಾಂಡ್. ಬಹಳ ಇಂಪಾರ್ಟೆಂಟ್. ಒಂದು ಲಿಗ್ಯಾಂಡ್ ಎಷ್ಟು ಬಾಂಡ್ ಫಾರ್ಮ್ ಮಾಡ್ತದೆ ಅಂತಂದ್ರೆ 6 ಬಾಂಡ್ ಫಾರ್ಮ್ ಮಾಡ್ತದೆ. ಇದು ಓನ್ಲಿ ಒನ್ ಲಿಗ್ಯಾಂಡ್ ಕ್ಯಾನ್ ಫಾರ್ಮ್ 6 ಬಾಂಡ್ಸ್. EDTA ಹೆಕ್ಸಾಡೆಂಟೇಟ್ ಲಿಗ್ಯಾಂಡ್. ಆಫ್ಟರ್ ದಿಸ್ ಲಿಗ್ಯಾಂಡ್ 1 ಮಾರ್ಕ್ಸ್ ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೇಳ್ಬೋದಾ, ಅಥವಾ ಡೆಫಿನೇಷನ್ ಕೇಳ್ಬೋದು, ಬಟ್ ಜನರಲಿ ಎಕ್ಸಾಂಪಲ್ ಕೇಳ್ಬೋದು. ಆಂಬಿಡೆಂಟೇಟ್ ಲಿಗ್ಯಾಂಡ್ ನೋಡಿ, ಇದು ಇನ್ನೊಂದು ಸ್ಪೆಷಲ್ ಟೈಪ್ ಆಫ್ ಲಿಗ್ಯಾಂಡ್. ಇದು ಆಂಬಿಡೆಂಟೇಟ್ ಲಿಗ್ಯಾಂಡ್. ಆಂಬಿ ಅಂದ್ರೆ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಆಂಬಿ ಅಂತಂದ್ರೆ ಬೋತ್ ಅಂತ ಅರ್ಥ. ಬೋತ್, ಆಂಬಿ. Now these are the ligand which contain 2 donor atom. Correct ನೋಡಿ, 2 donor atom but not didentate. 2 donor atom, remember, but not didentate. Correct ಅರ್ಥ ಮಾಡ್ಕೊಳ್ಳಿ. Didentate donate 2 pair of electron, no doubt, but ಇಲ್ಲಿನೂ 2 donor atom ಇದೆ, but not bidentate. But at a time can donate electron through one of the atom is called as ambidentate ligand. Correct ಅರ್ಥ ಮಾಡ್ಕೊಳ್ಳಿ. This is not bidentate, but ಒಂದೇ ಲಿಗ್ಯಾಂಡ್ ಒಳಗೆ 2 ಡೋನರ್ ಆಟಮ್ ಇದೆ. ಬೈಡೆಂಟೇಟ್ ಯಾವಾಗ? 2 ಡೋನರ್ ಆಟಮ್ ಎಟ್ ಅ ಟೈಮ್ ಡೊನೇಟ್ ಮಾಡಿದ್ರೆ ಮಾತ್ರ 2 ಪೇರ್ ಎಲೆಕ್ಟ್ರಾನ್ ಡೊನೇಟ್ ಆಗ್ತದ. ಆಂಬಿಡೆಂಟೇಟ್ ಮೀನಿಂಗ್ ಏನು? 2 ಡೋನರ್ ಆಟಮ್ ಇದೆ, ಬಟ್ ಅಟ್ ಅ ಟೈಮ್ 1 ಕ್ಯಾನ್ ಡೊನೇಟ್, ಇನ್ನೊಂದು ಡೊನೇಟ್ ಮಾಡೋದಿಲ್ಲ. ಇದಕ್ಕೆ ಸಪೋರ್ಟ್ ಮಾಡ್ತದೆ ಅಷ್ಟೇ.
ಇಲ್ಲ ಇನ್ನೊಂದು ಡೊನೇಟ್ ಮಾಡಿದಾಗ ಇದು ಅದಕ್ಕೆ ಸಪೋರ್ಟ್ ಮಾಡ್ತದೆ. ಅಷ್ಟೇ ಬಿಟ್ರೆ ಹಿಯರ್ 2 donor atoms will be there, but at a time one can donate the electron. ನೋಡಿ, ಫಾರ್ ಎಕ್ಸಾಂಪಲ್ CN ಕಾರ್ಬನ್ ಇಂದ ಬಾಂಡ್ ಇದೆಯಾ, ಇದು ಕಾರ್ಬನ್ ಡೋನರ್ ಮಾಡ್ತಾ ಇದೆ. ಇದಕ್ಕೆ ನಾವು ಸಯನೈಡು ಅಂತ ಕರಿತೀವಿ. ಸಯನೈಡು ವೇರ್ ಕಾರ್ಬನ್ ಆಟಮ್ ಇಸ್ ಡೋನರ್ ಆಟಮ್. ಅದೇ ಈ ಗ್ರೂಪ್ MNC NC ಅಂದ್ರೆ ಐಸೋಸಯನೈಡು ಗ್ರೂಪ್. ಬಹಳ ಸಿಂಪಲ್, ಐಸೋಸಯನೈಡು ನೋಡಿ, CN ಸಯನೈಡು, ಐಸೋಸಯನೈಡು NC. NO2 ನೋಡಿ, ನೈಟ್ರೋಜನ್ ಡೊನೇಟ್ ಮಾಡ್ತದೆ, ಆಕ್ಸಿಜನ್ ಡೊನೇಟ್ ಮಾಡ್ತದೆ. ಹೇಗೆ? ಇದ್ರಾಗ ನೈಟ್ರೋಜನ್ ಡೊನೇಟ್ ಮಾಡ್ತದೆ, ಇದನ್ನ ನಾವು ನೈಟ್ರೈಟು N ಅಂತ ಕರಿತೀವಿ. N ಇಂಡಿಕೇಟ್ ಮಾಡೋದೇ ಅದಕ್ಕಾಗಿ. ನೈಟ್ರೋಜನ್ ಡೊನೇಟ್ ಮಾಡ್ತಾ ಇದೆ ಅನ್ನೋದಕ್ಕೆ N ಅಂತ ಮಾಡಿದ್ವಿ. ONO ಆಕ್ಸಿಜನ್ ಕ್ಯಾನ್ ಡೊನೇಟ್, ನೈಟ್ರೈಟು O ನೋಡಿ, ಆಕ್ಸಿಜನ್ ಇಸ್ ಡೋನರ್ ಆಟಮ್. ಹೌದಾ? ನೈಟ್ರೈಟು O, ಆಕ್ಸಿಜನ್ ಇಸ್ ಡೋನರ್ ಆಟಮ್. ಅಂದ್ರೆ ಲಿಗ್ಯಾಂಡ್ NO2 ಮೈನಸ್, ನೋ ಡೌಟ್. ಆದ್ರೆ ಒಂದು ಕೇಸ್ ಒಳಗೆ ನೈಟ್ರೋಜನ್ ಡೊನೇಟ್ ಮಾಡ್ತದ, ಇನ್ನೊಂದು ಕೇಸ್ ಒಳಗೆ ಆಕ್ಸಿಜನ್ ಡೊನೇಟ್ ಮಾಡ್ತದ. ಎರಡು ಎಟ್ ಎ ಟೈಮ್ ಡೊನೇಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ದಟ್ ಈಸ್ ದ ಒನ್ ವಿ ಕಾಲ್ ಇಟ್ ಆಸ್ ಆಂಬಿಡೆಂಟೇಟ್ ಲಿಗ್ಯಾಂಡ್. ಇನ್ನೊಂದು ಎಕ್ಸಾಂಪಲ್ ಇದೆ ನೋಡಿ, SCN NCS. ಇದ್ರಾಗ ಸಲ್ಫರ್ ಡೊನೇಟ್ ಮಾಡ್ತದ, ನೈಟ್ರೋಜನ್ ಮಾಡೋದಿಲ್ಲ. ಇದ್ರಾಗ ನೈಟ್ರೋಜನ್ ಡೊನೇಟ್ ಮಾಡ್ತದೆ, ಸಲ್ಫರ್ ಮಾಡೋದಿಲ್ಲ ಅಷ್ಟೇ. ದಿಸ್ ಟೈಪ್ ಆಫ್ ಲಿಗ್ಯಾಂಡ್ಸ್ ವಿ ಕಾಲ್ ಇಟ್ ಆಸ್ both ambidentate ligand. Yes. Next, chelate ligand, ಇನ್ನೊಂದು another type. Chelate. Remember, chelate ಅಂತಂದ್ರೆ ರಿಂಗ್ ಅಂತ ಅರ್ಥ. chelate ಅಂದ್ರೆ ರಿಂಗ್ ಅಂತ ಅರ್ಥ. ಅಂದ್ರೆ ಯಾವ್ಯಾವ ಲಿಗ್ಯಾಂಡು ಮೆಟಲ್ ಜೊತೆ ಬಾಂಡ್ ಆದ್ಮೇಲೆ, ಆಫ್ಟರ್ ಫಾರ್ಮಿಂಗ್ ಬಾಂಡ್ ವಿತ್ ದ ಮೆಟಲ್, ಇಫ್ ಇಟ್ ರಿಸಲ್ಟ್ಸ್ ಇನ್ ದ ರಿಂಗ್ ಫಾರ್ಮೇಶನ್, such ligands we call it as chelate ligands. Always remember, whenever the ligand donates electron to central metal, it looks like a ring formation. That is chelate ligand. Example ಏನು ನೋಡಿ, when di or polydentate, ಒಂದು ಬಹಳ ಇಂಪಾರ್ಟೆಂಟ್ ಇಲ್ಲಿ, ಮೋನೋಡೆಂಟೇಟ್ ಬರೋದೇ ಇಲ್ಲ. ಯಾಕೆ ಹೇಳಿ? ಈಗ ನೋಡಿ, NH3 ಇದೆ, ನೈಟ್ರೋಜನ್ಗೆ ಐರನ್ಗೆ ಡೊನೇಟ್ ಮಾಡಿತು, ಮೆಟಲ್ ಆಟಮಿಗೆ ಡೊನೇಟ್ ಮಾಡಿತು ಎಲೆಕ್ಟ್ರಾನ್. ಇದು ರಿಂಗ್ ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ? ಇಲ್ಲ. ಹೌದಾ? ಇದು ಲಾಂಗ್ ಲೀನಿಯರ್ ಚೈನ್ ಇದೆ ಅಷ್ಟೇ, ಲೀನಿಯರ್, ರಿಂಗ್ ಇಲ್ಲ. ಇದು ಚೀಲೇಟ್ ಲಿಗ್ಯಾಂಡ್ ಅಲ್ಲ. ಮೋನೋಡೆಂಟೇಟ್ ಯಾವಾಗಲೂ ಚೀಲೇಟ್ ಲಿಗ್ಯಾಂಡ್ ಆಗೋದೇ ಇಲ್ಲ, ರಿಂಗ್ ಫಾರ್ಮೇಶನ್ ಸಾಧ್ಯನೇ ಇಲ್ಲ. ಡೈ ಇದ್ರ ಪಾಸಿಬಿಲಿಟಿ ಅದ. ಹೇಗೆ ನೋಡಿ, CO ಮೈನಸ್ ಮೆಟಲ್ ಅಯಾನಿಗೆ ಡೊನೇಟ್ ಮಾಡ್ತದ. ಇದು ಒಂದು ಏನಾಯ್ತು ಇಲ್ಲಿ? 3 ಮೆಂಬರ್ ರಿಂಗ್ ಆಯ್ತಿಲ್ಲೋ, 3 ಮೆಂಬರ್ ರಿಂಗ್ ಆಯ್ತಿಲ್ಲೋ. ಹೀಗೆ ಪಾಲಿಡೆಂಟೇಟಲ್ ಆಗ್ತದ, ಬೈಡೆಂಟೇಟಲ್ ಆಗ್ತದ, ಬಟ್ ಮೋನೋಡೆಂಟೇಟ್ ಸಾಧ್ಯನೇ ಇಲ್ಲ. So when a di or polydentate ligand uses 2 or more donor atoms to bind a single metal ion is said to be chelate ligand. So actually ಒಂದು ವರ್ಡ್ ಬೇಕಿಲ್ಲಿ, 2 or more donor atoms to bind a single atom metal ion to form a ring. To form a ring is known as said to be chelate ligand. Remember, for example ನೋಡಿ, ಇಥಿಲೀನ್ ಡೈಅಮೈನ್ ಹೇಳ್ಬೋದು. ಎಕ್ಸಾಂಪಲ್ ಯಾಕೆ ಹೇಳಿ? ನೋಡಿ, ಈ ರೀತಿ ಬರೀತೀನಿ ನಾನು, NH2 ಡೊನೇಟ್ ಮಾಡ್ತದೆ ಎಲೆಕ್ಟ್ರಾನ್. ಹೌದಾ? ರೈಟ್? ನೋಡಿ, 5 ಮೆಂಬರ್ ರಿಂಗ್ ಆಯ್ತಾ ಇಲ್ಲಿ? 1 2 3 4 5 ಮೆಂಬರ್ ರಿಂಗ್ ಆಯ್ತಿಲ್ಲ ಒಂದು. ಇದನ್ನ ನಾವು ಚೀಲೇಟ್ ಲಿಗ್ಯಾಂಡ್ ಅಂತ ಕರಿತೀವಿ. ಅದು ಗೊತ್ತಿರಲಿ. ಸೊ ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ಆಕ್ಸಾಲೇಟ್ ಅಯಾನ್ ಹೇಳಿದ್ನಲ್ಲ, ಆಕ್ಸಾಲೇಟ್ ಅಯಾನ್. ಸೊ ಲೈಕ್ ದಿಸ್. ಎನಿ ಡೌಟ್? ಆಲ್ವೇಸ್ ರಿಮೆಂಬರ್, chelate ligand can form stable complexes. ಯಾಕೆ ಅಂತಂದ್ರೆ, ಯಾವಾಗ wherever there is a ring formation, stability increases. So hence remember, chelate ligand always results in suitable stable complex. Remember, ಇವಿಷ್ಟು ಟೈಪ್ಸ್ ಆಫ್ ಲಿಗ್ಯಾಂಡ್ಸ್. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್. ಮುಂದಿನ ಕ್ಲಾಸಲ್ಲಿ ಮತ್ತೆ ಭೇಟಿಯಾಗೋಣ. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.